ಗೃಹ ರಕ್ಷಕ ದಳದ ರಾಜ್ಪೀರ್ ಅವರಿಗೆ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಗವಿಮಠದಲ್ಲಿ ಗೃಹ ರಕ್ಷಕ ದಳದಲ್ಲಿ ಕೆ. ರಾಜ್ಪೀರ್ ಅವರಿಗೆ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ಪಟ್ಟಣದ ಗವಿಮಠದಲ್ಲಿ ಗೃಹ ರಕ್ಷಕ ದಳದಲ್ಲಿ ಸಂಯಮ, ದಕ್ಷತೆ, ಶಿಸ್ತಿಗೆ ಮತ್ತೊಂದು ಹೆಸರೇ ರಾಜ್ಪೀರ್ ಆಗಿದ್ದು, ರಾಷ್ಟ್ರಪತಿ ಪದಕ, ಮುಖ್ಯಮಂತ್ರಿಗಳ ಬಂಗಾರದ ಪದಕ, ಅನೇಕ ಪ್ರಶಸ್ತಿಗಳು ಬಂದಾಗಲೂ ಮಠಮಾನ್ಯಗಳು, ಮಸೀದಿ ಮಂದಿರಗಳಿಗೆ ಪೂಜ್ಯ ಭಾವನೆಯಿಂದ ನಡೆದುಕೊಂಡ ಅಧಿಕಾರಿ ಗುಣ ಮೌಲ್ಯಗಳನ್ನು ಆದರ್ಶ ವ್ಯಕ್ತಿಯಾಗಲು ಸಾಧ್ಯ. ಇಂತಹ ಅಧಿಕಾರಿಯನ್ನು ಬೀಳ್ಕೊಡಲು ದೂರದ ಊರಿನಿಂದ ಅನೇಕ ಅಧಿಕಾರಿಗಳು ಬಂದಿದ್ದು, ಅವರ ಅಪಾರ ಪ್ರೀತಿ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ ಎಂದು ಆಶೀರ್ವಚನ ನೀಡಿದ ಗವಿಮಠದ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪಿ. ಶಂಕರ್ರಾವ್ ಮಾತನಾಡಿ, ಅವರು 1986ರಲ್ಲಿ ಗೃಹ ರಕ್ಷಕ ದಳದ ಸೇವೆಯಲ್ಲಿ ಸೇರಿಕೊಂಡು ನಾವು ಸೇರಿ ಅನೇಕ ಅಚ್ಚುಕಟ್ಟಾಗಿ ಕರ್ತವ್ಯವನ್ನು ನಿಭಾಯಿಸಿದ್ದೇವೆ ಎಂದು ಹೇಳಿದರು. ಕೆ. ರಾಜ್ಪೀರ್ ಅವರ ಬೀಳುಕೊಡುಗೆ ಸಮಾರಂಭದಲ್ಲಿ ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕಿನಿಂದ ಬಂದಂತಹ ಘಟಕಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾತನಾಡಿ, ವರ್ಗಗಳು 35 ವರ್ಷಗಳಿಂದ ಕೆ. ರಾಜ್ಪೀರ್ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಅಧಿಕಾರಿಯನ್ನು ಸನ್ಮಾನಿಸಿ ಗೌರವಿಸಿದರು. ವಿಜಯನಗರ ಜಿಲ್ಲೆ ಬೋಧಕರಾದ ಪ್ರಶಾಂತ್ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆ. ರಾಜ್ಪೀರ್ ಹಾಗೂ ಶಂಕರ್ ರಾವ್ ಅವರು ಜೋಡೆತ್ತುಗಳು ಇದ್ದಂತೆ. ಅಂತಹ ಅಧಿಕಾರಿಗಳು ನಮ್ಮ ಗೃಹ ರಕ್ಷಕ ದಳಕ್ಕೆ ಅವರು ವಯೋನಿವೃತ್ತಿ ಹೊಂದಿರುವುದು ಬೇಸರ ತಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಪಿಐ ದೀಪಕ್ ಬಸುಗರಡ್ಡಿ, ಡಾಕ್ಟರ್ ಶಿವಕುಮಾರ್, ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕೋಡಿಹಳ್ಳಿ, ನಿವೃತ್ತ ಪಿಎಸ್ಐ ದೇವೇಂದ್ರಪ್ಪ ಬಾರ್ಕಿ, ಜೈಲರ್, ಜಿಬಿಆರ್ ಕಾಲೇಜಿನ ಪ್ರಾಂಶುಪಾಲ್ ಎಸ್ಎಸ್ ಪಾಟೀಲ್ ಕೊಟ್ರೇಶ್, ಡಾಕ್ಟರ್ ಪಣಿರಾಜ್, ಬಳ್ಳಾರಿ ನಾಗರಾಜ್, ಮಲ್ಕಿ ಒಡೆಯರ್ ನಿರೂಪಿಸಿದರು. ಮತ್ತು ವಿಜಯನಗರ ಘಟಕಾಧಿಕಾರಿಗಳು, ಸೀನಿಯರ್ ಪ್ಲೇಟ್ಯೂನ್ ಕಮಾಂಡರ್ ಮತ್ತು ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕಿಯರು ಮತ್ತು ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ಶಂಕರ್ ಸರ್ ಅವರು ಮತ್ತೆಲ್ಲ ನಮ್ಮೆಲ್ಲ ಗೃಹ ರಕ್ಷಕರ ಸಿಬ್ಬಂದಿಗಳು, ಬಹುಶಃ ರಾಜ್ಪೀರ್ ಅವರು ಅವರ ಕಾರ್ಯದಕ್ಷತೆ ಮತ್ತು ಸಹನಶೀಲತೆ, ಮೇಲಾಗಿ ಎಲ್ಲರೂ ನಮ್ಮವರೇ, ಎಲ್ಲ ಬಂಧುಗಳು ಅಣ್ಣ ತಮ್ಮಗಳು ಅನ್ನುವಂಥ ನಿಟ್ಟಿನಲ್ಲಿ ಬದುಕಿದಂಥ ವ್ಯಕ್ತಿತ್ವ ಯಾರನ್ನ ನಾವು ಕಾಣ್ತೀವಿ ಅಂದರೆ ನಮ್ಮ ರಾಜ್ಪೀರ್ ಅವರಿಗೆ ಕಾಣ್ತೀವಿ. ನನಗೆ ಬಹಳ ಸಂತೋಷ ಆಗೋದೇನಪ್ಪ ಅಂತಂದರೆ, ಈ ಥರದ ಭಾವೈಕ್ಯತೆ ಸಂಗಮ, ಎಲ್ಲ ಅಣ್ಣ ತಮ್ಮ ಬಂಧು ಬಳಗ, ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನುವಂಥ ನಿಟ್ಟಿನೊಳಗೆ ಬದುಕುವಂಥದ್ದು. ಜೊತೆಗೆ ಅವರಿಗೆ ರಾಷ್ಟ್ರಪತಿ ಪದಕ ಸಿಕ್ಕಂಥ ಸಮಯದಲ್ಲಿ ಒಂದಿಷ್ಟು ಹಣ ಬಂತು. ಆ ಹಣವನ್ನು ಎಲ್ಲ ಮಂದಿರಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಸಮನಾಗಿ ಹಂಚಿ, ಆ ಹಣದಲ್ಲಿ ಪೂಜೆ ಮತ್ತು ಇನ್ನಿತರ ಕಾರ್ಯಗಳಿಗೆ ಅನುಕೂಲ ಆಗಲಿ ಎನ್ನುವಂಥದ್ದು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಮೊಟ್ಟ ಮೊದಲು ನೋಡಿದ್ದು ರಾಜ್ಪೀರ್ ಅವರನ್ನು. ಈ ಗುಣ ನಮಗೆ ಇರಲಿ ಅನ್ನುವಂಥವ್ರು ನಾವು ಬಹಳಷ್ಟು ಜನ ಇದ್ದೇವೆ, ಆದರೆ ಹಂಚಿ ತಿನ್ನುವಂಥ ಮನೋಭಾವ, ಅದೊಂದು ರೀತಿ ಎಲ್ಲರಿಗೂ ಉಪಯುಕ್ತವಾಗಲಿ ಅನ್ನುವಂಥ ಮನೋಭಾವ ಅವರಲ್ಲಿದೆ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ನಮ್ಮ ಬಸೆಟ್ಟಿ ವೀರಭದ್ರಪ್ಪ, ಹೀಗೆ ಅನೇಕ ನಮ್ಮ ಗೃಹ ರಕ್ಷಕರ ಸಿಬ್ಬಂದಿಯವರು ರಾಜ್ಪೀರ್ ಅವರ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಅನ್ನುವಂಥ ಮಾತನ್ನು ತಿಳಿಸಿದಾಗ ಬಹಳಷ್ಟು ಸಂತೋಷ ಆಯಿತು. ವಿಶೇಷವಾಗಿ ಗೃಹ ರಕ್ಷಕ ದಳ ಸಿಬ್ಬಂದಿಯವರು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳ ಜೊತೆಗೆ ಬಹಳ ಪ್ರೀತಿ ಬಾಂಧವ್ಯವನ್ನು ಇಟ್ಟುಕೊಂಡು, ಪ್ರೇಮವನ್ನು ಇಟ್ಟುಕೊಂಡು ಅವ್ರ ಜೊತೆಗೆ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸುವಂಥದ್ದು ಮತ್ತು ಆ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ ಅದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಅದು ಕಷ್ಟ ಇರಲಿ, ಸುಖ ಇರಲಿ, ಏನೇ ಇರಲಿ
ಅದನ್ನೆಲ್ಲದನ್ನು ಸಮಭಾವವಾಗಿ ಹಂಚಿಕೊಂಡು ಸೇವೆಯನ್ನು ಮಾಡುವಂಥ ಭಾವನೆ ಯಾರೆಲ್ಲ ಅದು ನಾವು ಕಾಣ್ತೀವಿ ಅಂದರೆ ಅದು ಗೃಹರಕ್ಷಕ ದಳ ಸಿಬ್ಬಂದಿಯವರಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಮತ್ತು ಮೇಲಾಗಿ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಇಂಥದ್ದೇ ಇರ್ತೈತೆ ಅಂತಿಲ್ಲ. ಆ ಎಲ್ಲದರಲ್ಲಿ ಒಂದಿಷ್ಟು ಸಮಯ ಹೆಚ್ಚಿಗೆ ಆದರೂ ಸಹಿತ ಸಹನೆಯನ್ನು ನಿಂತುಕೊಂಡು ಸೇವಾ ಮನೋಭಾವನೆಯನ್ನು ಮೂಡಿಸುವಂಥದ್ದು ಬಹಳ ಮುಖ್ಯವಾಗಿ ಕಾಣ್ತೀವಿ ಅನ್ನುವಂಥದ್ದು. ಜೊತೆಗೆ ಎಲ್ಲ ಸಂದರ್ಭದಲ್ಲಿ ಅವರಿಗೆ ಭಾಳ ದೊಡ್ಡ ಆಸೆ, ನಮ್ಮ ರಾಜಕೀಯದವರಿಗೂ, ಲಕ್ಷ್ಮಣವರಿಗೂ ಮತ್ತು ಮಲ್ಕಿಯವರಿಗೂ ಎಲ್ಲ ನಮ್ಮ ಗೃಹರಕ್ಷಕರ ಸಿಬ್ಬಂದಿಯವರಿಗೂ ಒಂದು ಆಫೀಸ್ ಮಾಡಲೇಬೇಕು ನಾವು ಅಂತ. ಆಫೀಸ್ ಮಾಡಲೇಬೇಕು ಅಂದಾಗ ನಮ್ಮ ಅಧಿಕಾರಿ ವರ್ಗದವರು, ಪುರಸಭೆಯ ವರ್ಗದವರು ಅವ್ರಿಗೊಂದು ಸ್ಥಳಾವಕಾಶವನ್ನು ಕೊಟ್ಟು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ಎಲ್ಲ ಅಧಿಕಾರಿ ವರ್ಗಕ್ಕೆ ಗೃಹರಕ್ಷಕ ದಳ ಸಿಬ್ಬಂದಿ ಪರವಾಗಿ ಅಭಿನಂದನೆಗಳನ್ನು ನಾವೆಲ್ಲ ಸಲ್ಲಿಸ್ಕೊಂಡು ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ, ಆ ಭೂದಾನ ಕೊಟ್ಟಿದ್ದಕ್ಕೆ ಭೂಮಿ ಕೊಟ್ಟಾರ ಅಂದ್ಕೊಳ್ಳೇ, ಪ್ಲಾಟ್ ಕೊಟ್ಟಾರ ಅಂದ್ಕೊಳ್ಳೇ ಆ ಕಟ್ಟಿಸಿ ಅದರೊಳಗೆ ವಾಸ ಮಾಡ್ತೀವಿ ಅನ್ನೋ ರೀತಿ ಖುಷಿ ಆಯಿತು. ರಾಜಕೀಯದವ್ರಿಗೂ ನಮ್ಮ ಸರ್ಕಾರವ್ರಿಗೆ ಭಾಳ ಖುಷಿಪಟ್ಟರು. ಇಷ್ಟ ನಮ್ಮ ಬಂಧುಗಳು, ನಮ್ಮ ಪೀಳಿಗೆಗೆ ನಾವು ಏನಾದ್ರು ಕೊಡಬೇಕು ಅನ್ನುವಂಥದ್ದು. ನಾವೇ ಒಂದು ತಿಂದು ಆರಾಮ್ ಹೋಗೋದು ಬೇಕಾಗಿಲ್ಲ, ನಮ್ಮ ಪೀಳಿಗೆಗೆ ಏನಾದರೂ ಕೊಡಬೇಕು. ಪೀಳಿಗೆಗೆ ಗೃಹರಕ್ಷಕ ದಳ ಸಿಬ್ಬಂದಿಯವರಿಗೆ ನಾವು ಏನಾದ್ರು ಕೊಡಬೇಕು, ನಮ್ಮಿಂದ ಕೊಡುಗೆ ಆಗಬೇಕು ಅನ್ನುವಂಥ ಮನೋಭಾವ ಐತಲ್ಲ, ಭಾಳ ದೊಡ್ಡದು. ಆ ನಿಟ್ಟಿನೊಳಗೆ ಹಿರಿಯ ಸಿಬ್ಬಂದಿಯವರು ಹೇಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ತಾವು ಸಹಿತ ಸೇವೆಯನ್ನು ಸಲ್ಲಿಸ್ರಿ. ಮತ್ತು ಅವರ ಆಸೆ ಆಕಾಂಕ್ಷೆ, ಆಮೇಲೆ ನಿಷ್ಪಕ್ಷಪಾತವಾಗಿ ಸೇವಾ ಮನೋಭಾವ ಯಾವುದೂ ಸಹಿತ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಮಾಡಿದಾಗ ಅದು ಸದ್ಬಳಕೆ ಆಗ್ತೈತಿ ಅನ್ನುವಂಥ ಮನೋಭಾವ ಕೂಡ ಬಹಳ ನಿಜಕ್ಕೂ ಸತ್ಯ ಅನ್ನುವಂಥದ್ದು. ಅಂಥ ಕಾರ್ಯದ ಕಡೆಗೆ ತಾವೆಲ್ಲ ವಿಮುಖರಾಗಲಿ ಅನ್ನುವಂಥ ಮಾತನ್ನು ಹೇಳಿ, ಜಾತ್ರಾ ಸಂದರ್ಭದಲ್ಲಿ ಮಠದ ಬಗ್ಗೆ ಅಂತೂ ಹೇಳಿದಾಗ ಭಾಳ ಖುಷಿ ಆಗ್ತದೆ. ನಮ್ಮ ಗೃಹರಕ್ಷಕರ ಸಿಬ್ಬಂದಿ ಒಂದು ಫೋನ್ ಮಾಡಿದ್ರೆ ಸಾಕು ಎಲ್ಲರೂ ಬಂದು ನಿಂತು ಸೇವಾ ಮಾಡ್ತೀರಿ. ಆ ಸೇವೆಗೆ ಬಹುಶಃ ಹೂವಿನ ಅರಗಿಯೊಳಗೆ ಯಾವುದೇ ಸಂಘಟನೆಯನ್ನು ತಗೊಳ್ರಿ, ಅದು ಯಾರೇ ಭಕ್ತರು ತಗೊಳ್ರಿ, ಯಾರೇ ಅಧಿಕಾರಿಗಳನ್ನು ತಗೊಳ್ರಿ, ಯಾರಿಗೇ ಹೇಳಿದ್ರು ಸಹಿತ ಶ್ರೀಮಠದ ಬಗ್ಗೆ ವಿಮಾನ ಇದೆಯಲ್ಲ ದೊಡ್ಡದು. ಆ ವಿಮಾನಕ್ಕೆ ನಾವೇನು ಕೋಟಿ ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆಲ್ಲ ನಮ್ಮ ಹಿರಿಯ ಸಿಬ್ಬಂದಿಯವರು ನಿವೃತ್ತಿ ಆಗ್ತಿದ್ದಾರೆ ಅಂತ ತಿಳ್ಕೊಂಡು ಅವರು ಪ್ರೀತಿ ತಂದಿದ್ದಾರೆ. ಶಂಕರವರು ನಿವೃತ್ತಿಯಾಗುವಂಥ ಸಂದರ್ಭದಲ್ಲಿ ಪ್ರೀತಿ ತಂದುಕೊಟ್ರು. ನಾವು ಆ ಸಂದರ್ಭದಲ್ಲಿ ಒಂದು ಮಾತು ತಂದೀವಿ, ಏನು ನಮ್ಗೆ ತಂದಾರ ಅನ್ನುವಂಥ ಮಾತು ನಮಗೆ ಗೊತ್ತಿಲ್ಲ. ಅದು ಹೊರಗಡೆಯಿಂದ ಬಂದ್ವಿ, ಬಹುಶಃ ಯಾರೋ ಭಕ್ತರು ದಾನ ಕೊಟ್ಟಿರ್ಬೇಕಂತ ಖುಷಿಯಾಗಿರ್ತದೆ. ಅದನ್ನು ನಾವು ನಮ್ಗೆ ತೊಂದರೆ ಅಂತ ತಿಳ್ಕೊಂಡು ಒಂದು ಮಾತು ನಮ್ಗೆ ತೊಂದರೆ ಅಂತ ತಿಳ್ಕೊಂಡಿದ್ದೀವಲ್ಲ ಮರ ಹಿಂಗೆ ಅಂದ್ಬಿಡೋಣ. ಮತ್ತೆ ಮಠಕ್ಕೆ ಬಂದು ಎಲ್ಲರೂ ಕೂಡಿ ಪಟ್ಟಿ ಹಾಕಿ ಜಾತ್ರಾ ಸಂದರ್ಭದಲ್ಲಿ ತಂದು ಕೊಟ್ಟರೆ ನಿಮಗೆಲ್ಲ ಧನ್ಯವಾದಗಳು. ಮತ್ತು ಆ ಥರ ಶಂಕರವರು ಹಾಗೆ ವೀರ್ ಭಾಷೆಯವರ ಮಾರ್ಗದರ್ಶನ ಸದಾ ಈ ಒಂದು ಗೃಹರಕ್ಷಕರ ಸಿಬ್ಬಂದಿ ಸಹ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ, ಮುಂದಿನ ಒಂದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಭಾಳಷ್ಟು ಇರಬೇಕು ಅನ್ನುವಂಥದ್ದನ್ನು ಹೇಳಿ ಭಾಳ ತನಕ ಕಾದ್ವಿ. ಎಲ್ಲರ ಕಾರ್ಯಕ್ರಮಗಳ ಮೇಲೆ ಎಲ್ಲರೂ ಕೂಡಬೇಕು, ಎಲ್ಲದನ್ನು ನಾನು ಕೂಡಬೇಕು. ಮತ್ತು ಇಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಸೆನೆಗಾರ್ತಿದ್ದಾರೆ, ಸರ್ ಅವರಿದ್ದಾರೆ, ಇವರ ತಂದೆ ಹುಸೇನ್ ಸಾಬ್, ಹಾಗೆಯೇ ಶಾಯಿಯವರ ಗರ್ಭದಲ್ಲಿ ಜನಿಸಿ ಇವರ ಪ್ರಾಥಮಿಕ ಶಿಕ್ಷಣವನ್ನು TDV ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂವಿನಡಗಿ 1980ರಲ್ಲಿ ಇವರ ಈ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರುತ್ತಾರೆ. ಪ್ರೌಢ ಶಿಕ್ಷಣವನ್ನು GPG ಸರ್ಕಾರಿ ಪ್ರೌಢಶಾಲೆ ಹೂವಿನಡಗಿ, ಹಾಗೆಯೇ PUCಯನ್ನು JVR ಪದವಿ ಪೂರ್ವ ಕಾಲೇಜು ಹೂವಿನಡಗಿ. ಈ ರೀತಿಯಾಗಿ ಇವರು ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿರುತ್ತಾರೆ. ತದನಂತರ ಇವರ ವಿದ್ಯಾಭ್ಯಾಸ 1987ರಲ್ಲಿ ಮುಕ್ತಾಯಗೊಂಡದ, PUC ಮುಕ್ತಾಯಗೊಂಡದ. ತದನಂತರ
ಇವರು 1987 ಸಾಲಿನಲ್ಲಿ NCC ಗುರಿ ಗ್ರೇಡ್ ಪ್ರಮಾಣ ಪತ್ರ ಬಿ ಸರ್ಟಿಫಿಕೇಟ್ ಅನ್ನು ಪಡೆದಿರುತ್ತಾರೆ. ಹಾಗೆಯೇ 87ನೇ ಸಾಲಿ NCC ಟ್ರೆಕ್ಕಿಂಗ್ ಕ್ಯಾಂಪ್ ಜಮ್ಮು ಕಾಶ್ಮೀರ ತರಬೇತಿಯನ್ನು ಪಡೆದಿದ್ದು, ಹಾಗೆಯೇ 1987 ಸಾಲಿನ ಆರ್ಮಿ ಅಟ್ಯಾಚ್ಮೆಂಟ್ ಅಕಾಡೆಮಿ ಕ್ಯಾಂಪ್ ಮರಾಠ ರೆಜಿಮೆಂಟ್ ಬೆಳಗಾವಿ ಅಲ್ಲಿ ಕೂಡ ಇವರು ತರಬೇತಿಯನ್ನು ಪಡೆದಿರುತ್ತಾರೆ. ಈ ಒಂದು ಸಂಸ್ಥೆಗೆ 1989ರಲ್ಲಿ ಪಾದಾರ್ಪಣೆ ಮಾಡ್ತಾರೆ ಗೃಹರಕ್ಷಕರ ಸೇವೆಗೆ. ಈ ಹಡಗಲಿ ಘಟಕದಲ್ಲಿ ಗೃಹರಕ್ಷಕರ ಪ್ರಾರಂಭವಾಗಿದ್ದು 1986 ಈ ಸಂಸ್ಥೆ ಪ್ರಾರಂಭವಾಗಿರ್ತದೆ. 1989ರಲ್ಲಿ ಇವರು ಗೃಹರಕ್ಷಕರಾಗಿ ಸೇರ್ಪಡೆ ಆಗ್ತಾರೆ. ತದನಂತರ 1993ರಿಂದ 95ರವರೆಗೆ 3 ವರ್ಷಗಳ ಕಾಲ ಸತತವಾಗಿ ಆಲ್ ಇಂಡಿಯಾ ಕ್ರಿಕೆಟ್ಗೆ ಆಯ್ಕೆಯಾಗಿರುತ್ತಾರೆ. ದೆಹಲಿ, ಲಕ್ನೋ ಮತ್ತು ಉತ್ತರ ಪ್ರದೇಶದಲ್ಲಿ ಇವರು ಆಲ್ ಇಂಡಿಯಾ ಟ್ರೆಕ್ಕಿಂಗ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರ್ತಾರೆ. 1996ನೇ ಸಾಲಿನ ಚಿತ್ರದುರ್ಗ ಸಂತೆ ಹೊಂಡದಲ್ಲಿ ಒಂದು ಬಸ್ಸು ಹೊಂಡದಲ್ಲಿ ಬಿದ್ದಿರುತ್ತದೆ. ಆ ಬಸ್ಸಿನಲ್ಲಿ ಇದ್ದಂತಹ ಪ್ರಯಾಣಿಕರು 48 ಜನ ಮರಣವನ್ನು ಹೊಂದಿರುತ್ತಾರೆ. ಆ ಬಸ್ಸು ಕೂಡ ಒಂದು ಕ್ರೇನ್ ಮುಖಾಂತರ ಮೇಲೆ ಎತ್ತಿ ಅದರ ನಂತರ ಬಾಡಿಗಳನ್ನು ತೆಗೆಯುವಲ್ಲಿ ಇವರ ಪಾತ್ರ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. 1999ನೇ ಸಾಲಿನಲ್ಲಿ ಗೃಹರಕ್ಷಕ ದಳ ಅಧಿಕಾರಿ ತರಬೇತಿಯನ್ನು ಪಡೆದಿರುತ್ತಾರೆ. 2010ರ ಸಾಲಿನಲ್ಲಿ ಮದರಗಟ್ಟಿ ತುಂಗಾಭದ್ರಲ್ಲಿ ವಿಜಯನಗರ ಜಿಲ್ಲೆಯ ಎಲ್ಲ ಘಟಕಾಧಿಕಾರಿಗಳು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಗೃಹರಕ್ಷಕ ಸೋದರ ಸೋದರಿಯರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಒಂದು ದಿನ ನನಗೆ ಸ್ಪೆಷಲಿ, ನಿಮಗೆ ಗೊತ್ತಿಲ್ಲ ಎಲ್ಲರಿಗೂ, ಸ್ಪೆಷಲಿ ನನಗೆ ಭಾಳ ಬೇಸರದ ದಿನ. ಯಾಕಂದರೆ ಹೂವಿನಡಗಿ ಗಡಗ ಮಾತ್ರ ಅಲ್ಲ, ಇಡೀ ವಿಜಯನಗರ ಜಿಲ್ಲೆಗೆ ಜೋಡೆತ್ತು ಅಂತ ನಾನು ಕರಿತಿದ್ದೆ. ಒಂದು ಜೋಡೆತ್ತು ಹೋದ ವರ್ಷ ರಿಟೈರ್ಮೆಂಟ್ ತೊಗೊಂಡು, ಇನ್ನೊಂದು ಜೋಡೆತ್ತದಲ್ಲಿ ಇನ್ನೊಂದು ಎತ್ತು ಈ ವರ್ಷ ರಿಟೈರ್ಮೆಂಟ್ ತೊಗೊಂಡು ನನ್ನ ಹೈರಾಣ್ ಮಾಡ್ತಿದ್ದರು. ಹೌದಾ? ನನಗೆ ಚಿಂತೆ ಇರಲಿಲ್ಲ. ಹೂವಿನಡಗಿ ಗಡಗ ಆಗಿರ್ಬೋದು, ಇಡೀ ಜಿಲ್ಲೆಯ ಒಂದು ಚಿಂತೆ ಇರಲಾರ ಆರಾಮಾಗಿದ್ದೆ ನಾನು. ಯಾಕಂದರೆ ಒಂದು ಶಂಕರ್ ಅವರು ಮತ್ತು ಜೊತೆಗೆ ರಾಜ್ಪೀರ್ ಅವರು ಇಬ್ಬರು ಕೂಡ ನನಗೆ ಬೆನ್ನೆಲುಬು. ಯಾವುದೇ ರೀತಿಯ ಒಂದು ಸಹಕಾರ ಆಗಿರ್ಬೋದು, ಸಲಹೆ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನನಗೆ ಒಂದು ಅಣ್ಣಂದ್ರ ಥರ ಇದ್ದರು. ಅವರಷ್ಟು ಸೇವೆ, ಅವರಷ್ಟು ಒಂದು ವರ್ಷ 35 ವರ್ಷ ಸೇವೆ ಮಾಡಿದಾರಲ್ಲ, ಅಷ್ಟು ವಯಸ್ಸಾಗಿಲ್ಲ, ಅಷ್ಟು ಸೇವೆ ಮಾಡಿದ್ರು ಅವ್ರ ಇಲಾಖೆಗೆ. ಸೊ ಅವರಿಂದ ನಾನು ಭಾಳಷ್ಟು ಕಲ್ತಿದ್ದೀನಿ. ಸ್ಪೆಷಲಿ ರಾಜ್ಪೀರ್ ಅವರನ್ನ ಕಲ್ತಿದ್ದೇನಪ್ಪ ಅಂದರೆ ಎಲ್ಲರಿಂದ ಕಲಿತಿರ್ತದೆ. ಅದರಲ್ಲೂ ನಾನು ರಾಜ್ಪೀರ್ ಅವರನ್ನ ಕಲ್ತಿದ್ದೇನೆ ಅಂದರೆ ಅಣ್ಣ, ಎಲ್ಲರೂ ಅಣ್ಣ ಅಂತ ಯಾರಾದರೂ ಇರಲಿ, ದೊಡ್ಡವರಿರಲಿ ಚಿಕ್ಕವರಿರಲಿ, ಯಾರಾದ್ರೂ ಅಣ್ಣ ಅಕ್ಕ. ಯಾವಾಗ ಯಾವ ಮನುಷ್ಯ ಅಣ್ಣ ಅಕ್ಕ ಅಂತ ಕಲ್ತು ಬಿಡ್ತಾನೆ, ಅವನ ಹತ್ರ ಯಾವುದೇ ಒಂದು ಬದಲಾಗಿರೋದಿಲ್ಲ, ಯಾವುದೇ ಒಂದು ಜಗಳಕ್ಕೆ ಒಂದು ಆಸ್ಪದ ಇರೋದಿಲ್ಲ. ಆ ಒಂದು ವಿಚಾರ ನಾನು ಸ್ಪೆಷಲಿ ಯಾರು ನಮ್ಮ ರಾಜ್ಕೀಯ ಕಲ್ತಿದ್ದೀನಿ. ನನ್ನ ಅಣ್ಣನಾಗಿ ಬಾಯಿ